ಮೈಲಪ್ಪನಹಳ್ಳಿ ನಿವೇಶನ ರಹಿತರಿಗೆ ನೆರವಾಗದ ಶಾಸಕರ ವಿರುದ್ಧ ಆಕ್ರೋಶ. ಭರವಸೆ ನೀಡಿ ಕೈಕೊಟ್ಟಿದ್ದಾರೆ ಎಂದು ಗ್ರಾಮಸ್ಥರ ಆರೋಪ. ಮೈಲಪ್ಪನಹಳ್ಳಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶದ ಅಲೆ. ಭರವಸೆ ಕೊಟ್ಟು ಕೈಕೊಟ್ಟಿದ್ದಾರ ಶಾಸಕ ಪ್ರದೀಪ್ ಈಶ್ವರ್. ಭರವಸೆಗಳೇ ಹೆಚ್ಚು, ಪರಿಹಾರ ಮಾತ್ರ ಶೂನ್ಯ. ಗ್ರಾಮಸ್ಥರ ಆರೋಪ. ನಮ್ಮ ಭೂಮಿ ಉಳಿಸ್ತಕ್ಕಂಥ ಪ್ರಯತ್ನ ಮಾಡಿ, ಓಡಿಸಕ್ಕಂತ ಕೆಲಸ ಅಲ್ಲ. ಕಳವಾರ ಬೈತ್ನಳ್ಳಿ ಎಟ್ಕನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದ ನಿವೇಶನ ರಹಿತ ಕುಟುಂಬಗಳ ಸಮಸ್ಯೆಗೆ ಸ್ಪಂದಿಸದಿರುವ ವಿರುದ್ಧ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಡಿನಾಡ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ಲಕ್ಷ್ಮಿ ಮಾತನಾಡಿ, ತಮ್ಮ ಮಗಳು ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿನಿಯಾಗಿದ್ದು ಆಕೆಯ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದಾಗಿ ಶಾಸಕರು ಭರವಸೆ ನೀಡಿದ್ರು. ಆದರೆ ನಂತರ ಸಂಪರ್ಕಿಸಲು ಯತ್ನಿಸಿದಾಗ ಯಾವುದೇ ಸ್ಪಂದನೆ ದೊರೆಯಲಿಲ್ಲ. ಕೊನೆಗೆ ಶಿಕ್ಷಣ ಸಾಲ ಪಡೆದು ಮಗಳ ವಿದ್ಯಾಭ್ಯಾಸ ಮುಂದುವರಿಸುತ್ತಿರುವುದಾಗಿ ಬೇಸರ ವ್ಯಕ್ತಪಡಿಸಿದ್ರು. ಬಡವರಿಗೆ ಸಹಾಯ ಮಾಡುತ್ತೇವೆ ಎಂದು ಹೇಳುವವರು ನಮ್ಮಂತಹವರಿಗೆ ನೆರವಾಗದಿದ್ದರೆ ಉಳಿದವರ ಪರಿಸ್ಥಿತಿ ಏನು ಎಂದು ಪ್ರಶ್ನಿಸಿದ ಅವರು ಮೈಲಪ್ಪನಹಳ್ಳಿ ನಿವೇಶನ ರಹಿತ ಫಲಾನುಭವಿಗಳನ್ನು ಭೇಟಿ ಮಾಡುವುದಾಗಿ ಹೇಳಿ ಬರದೆ ನಿರಾಸೆ ಮೂಡಿಸಿದ್ದಾರೆ ಎಂದು ಆರೋಪಿಸಿದರು. ಚುನಾವಣೆ ಸಮಯದಲ್ಲಿ ಜನರ ಬಳಿ ಬರುವ ನಾಯಕರು ಸಮಸ್ಯೆ ಪರಿಹಾರದ ಸಂದರ್ಭದಲ್ಲಿ ದೂರ ಉಳಿಯುವುದು ಬೇಸರದ ಸಂಗತಿ ಎಂದು ತಿಳಿಸಿದರು. ನನ್ನ ಹೆಸರು ಲಕ್ಷ್ಮಿ ಅಂತ, ಗಡಿನಾಡು ರೈತರ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದೀನಿ. ಇಲ್ಲಿ ನಮ್ಮ ಮೈಪ್ನಹಳ್ಳಿ, ಬಚ್ಚಹಳ್ಳಿ ಇವೆಲ್ಲ ಏನಿದೆಯೋ ಇಲ್ಲಿ ನಾವು ಸುಮಾರು ವರ್ಷಗಳಿಂದ ನಮ್ಮ ಹೆಣ್ಮಕ್ಳಿಗೆ ನಮ್ಗೆ ಯಾರಿಗೂ ಸೈಟ್ ಇಲ್ಲ, ಒಂದ್ ಮನೆ ಇಲ್ಲ, ಏನು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ಅಧಿಕಾರಿಗಳ ಹತ್ರನೂ ಹೋಗಿ ನಮ್ಗೆ ಅರ್ಜಿಗಳು ಕೊಟ್ಟು ತುಂಬಾ ಸುತ್ತಾಡಿ ಧರಣಿ ಮಾಡಿ ಎಲ್ಲಾ ನಮ್ ಕಷ್ಟ ನೋವುಗಳನ್ನೆಲ್ಲ ಡಿಸಿ ಮುಖಾಂತರ ಎಲ್ಲರಿಗೂ ನಾವ್ ಹೇಳಿದೀವಿ. ನಮ್ಮ ಡಿಸಿ ಲತಾ ಮೇಡಮ್ ಇದ್ದಾಗಿಂದ ಕೂಡ ನಾವು ಹೇಳಿ ಆವತ್ತಿನೇ ಪರ್ಮಿಷನ್ ತಗೊಂಡ್ಬಂದು ಎಲ್ಲಾ ತರದ ಅಧಿಕಾರಿಗಳಲ್ಲಿ ಹೋಗಿ ಎಲ್ಲಾನು ಕೇಳ್ಕೊಂಡಿದ್ದಾಗ ಏನಂದ್ರು, ಆಯ್ತು ಬರ್ತೀರಿ ಮಾಡ್ತೀರಿ ಅಂತ ಇವತ್ತು ನಾಳೆ ಅಂತ ವರ್ಷಗಳಂತ ಮುಂದೆ ಹೊರಟೋಯ್ತು. ಇವಾಗ ಏನೋ ನಮಗೆ ತಕ್ಕಂತೆ ನಾವ್ ಏನೋ ಗುಡ್ಸ್ಲು ಅದು ಇದು ಹಾಕೊಂಡಿದ್ರೆ ನಮ್ಗೆ ಕಷ್ಟ ಬಂತು ಅಂತ ನಾವ್ ಹೆಣ್ಮಕ್ಳು ಅಲ್ಲಿ ಕೇಳಿದಾಗ ಯಾವ ಅಧಿಕಾರಿಯೂ ಇಲ್ಲಿಗೆ ಬರ್ಲಿಲ್ಲ. ಅದೇ ನಮ್ಗೆ ಕಷ್ಟನೋ ಸುಖನ ಅಂತ ಯಾವ್ದೋ ಒಂದು ಟಾರ್ಪಲ್ ಮುಖಾಂತರ ನಮ್ಗೆ ನಮ್ಮ ಇದ್ರಿಗೆ ತಕ್ಕಂತೆ ನಾವೇನೋ ಒಂದ್ ಗುಡ್ಸ್ಲು ಹಾಕೊಂಡು ಜೀವನ ಮಾಡ್ತಾ ಇದ್ರೆ, ಇವಾಗ ಕಾಸಿಂದಾರ್ ಬಂದು ಹೋಗ್ದಮಾಗಿ ಎಲ್ಲಾನು ಬೀಳಿಸಿ ನಮ್ಮನ್ನ ಹಾಳು ಮಾಡಿಕ್ಕಿದ್ದಾರೆ. ನಾವು ಕೂಲಿ ಮಾಡ್ಕೊಂಡು ತಿನ್ನುವಂತ ಜನ ನಾವು. ಇವಾಗ ನಾವು ಗುಡ್ಸ್ಲು ಕೂಡ ಹೋಗಿದೆ, ಆದ್ರೆ ನಾವು ಕಷ್ಟ ಅಂತ ಹೋಗಿ ಹೇಳಿದಾಗ ಯಾವ ಅಧಿಕಾರಿ ಬರ್ಲಿಲ್ಲ. ಯಾರು ಹೋಗಿ ಅವ್ರಿಗೆ ಏನು ಹೇಳಿದಾರೆ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ನಮ್ಮ ಬಡವರ್ದು ಈ ತರ ಆಗಿದೆ ಅಂತ ಹೇಳಿದ ತಕ್ಷಣ ಕಾಸಿಂದಾರ್ ಬಂದು ಎಲ್ಲಾನು ಇಲ್ಲಿ ಒಂದು ಗುಡ್ಸ್ಲೆಲ್ಲ ಕಿತ್ತು ಅನ್ಯಾಯ ಮಾಡಿದ್ದಾರೆ. ಹಾಗೂ ಕೂಡ ನಮ್ಮನ್ನ ಕೇಳೋರು ಯಾರು ಇಲ್ಲ. ಅಲ್ಲಿಗೆ ನಮ್ಗೆ ಇದ್ರಲ್ಲಿ ನಮ್ಗೆ ಹೆಣ್ಮಕ್ಳಿಗೆ ಒಂದು ಮಾತಿನ ಮೇಲೆ ಆಗ್ಲಿ, ಒಂದು ನಂಬಿಕೆ ಮೇಲೆ ಕೂಡ ಹೋಗ್ಲಿ, ನಮ್ಮ ಅಧಿಕಾರಿಗಳ ಮೇಲೆ ನಮ್ಗೆ ನಂಬಿಕೆ ಅನ್ನೋದು ಹೋಗ್ತಾ ಇದೆ. ಯಾಕೆಂದ್ರೆ ನಾವು ಎಷ್ಟು ವರ್ಷಗಳಂತ ನಾವು ಒಂದು ಸೈಟ್ಗೆ ಇಷ್ಟೊಂದು ಅಳಿಬೇಕಾದ್ರೆ ಮುಂದೆ ಇನ್ನ ನಮ್ಮ ಮಕ್ಕಳ ಭವಿಷ್ಯತ್ತಿಗೋಸ್ಕರ ಇನ್ನ ನಾವು ಅಧಿಕಾರಿಗಳಷ್ಟೇ ಇನ್ನ ಎಷ್ಟು ಕಷ್ಟ ಬಿಡ್ಬೇಕು ಅನ್ನೋದು ನಮ್ಗೆ ತುಂಬಾ ಚಿಂತೆ ಆಗಿದೆ. 11 ತಿಂಗಳು ಆಯ್ತು ನಾವು ಇಲ್ಲಿ ಗುಡಿಸ್ಲಾಕೊಂಡು, ಆದ್ರೂ ಹಿಂದೆ ಕೂಡ ತುಂಬಾ ವರ್ಷಗಳಿಂದ ನಮ್ಗೆ ಸೈಟ್ ಇಲ್ಲ, ಮನೆ ಇಲ್ಲ ಅಂತ ಬಾಡಿಗೆ ಮನೆಗಳಲ್ಲಿ ಹಾಕೊಂಡು ಮಕ್ಕಳು ಎಜುಕೇಶನ್ ಮಾಡ್ಸಕ್ ಆಗ್ದಿರಾ, ಮತ್ತೆ ನಾವು ಬಾಡಿಗೆಗಳು ಕಟ್ಟಕ್ ಆಗ್ದಿರಾ, ಜೀವನ ಮಾಡಕ್ ಆಗ್ದಿರಾ ನಾವು ತುಂಬಾ ಕಷ್ಟದಲ್ಲಿ ಅನುಭವಿಸ್ತಾ ಇದೀರಿ. ಈ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಅಂತ ಎಲ್ಲ ಅಧಿಕಾರಿಗಳ ಹತ್ರ ನಾವು ಕೇಳಿದಿರಿ, ಧರಣಿ ಮಾಡಿದಿರಿ, ಎಲ್ಲಾರು ಆಕ್ಷನ್ ತಗೊಂಡಿರಿ ಅಂತ ಹೇಳ್ತಾ ಇದೆ. ಹೊರತು ಇವತ್ತು ನಮ್ಗೆ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ. ಶಾಸಕರ ಗಮನಕ್ಕೆ ಧರಣಿಯಲ್ಲಿ ಕೂಡ ತರಬೇಕು ಅಂತ ಇದ್ರೆ ಆಗ ಅವರು ನಮ್ಗೆ ಸಿಗ್ಲಿಲ್ಲ. ಈಗ ಮುದ್ದನಹಳ್ಳಿಯಲ್ಲಿ ಬಂದಿದ್ದಾಗ ನಾವು ಹೋಗಿ ಶಾಸಕರ ಅವರ ಗಮನಕ್ಕೂ ಕೂಡ ತಂದಿದ್ದೀರಿ. ಇವಾಗ ಏನಿದೆ, 7:30 ಬೆಳಗ್ಗೆ ಶನಿವಾರ 7:30ಗೆ ಬರ್ತೀನಿ, ನಿಮ್ಮ ಎಲ್ಲಾ ಕಷ್ಟಗಳನ್ನು ನಾನು ನೋಡ್ತೀನಿ, ನಿಮ್ಮ ಏನೇ ಸಮಸ್ಯೆ ಇದ್ರು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದವರು ಶಾಸಕರು ಕೂಡ ಈಗ ಬರ್ಲಿಲ್ಲ. ಮತ್ತೆ ಆವಾಗ ಕೂಡ ನಮ್ಮ ಶಾಸಕರ ಆಗಿರ್ತಕ್ಕಂತ ಸ್ವಾಮಿ ಅವರು ಕೂಡ ಮಕ್ಕಳು ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡ್ಬಂದು ನಮ್ಮಂತ ಬಡ ಕುಟುಂಬಗಳಲ್ಲಿ ಇರ್ತಕ್ಕಂತ ಮಕ್ಕಳಿಗೆ ಪ್ರೈಸ್ ಮನಿ ಅಂತ ಬಂದಿದೆ. ಆಗ ನಮ್ಮ ಮನೆಗಳ ಹತ್ರ ಅವ್ರು ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ಮಕ್ಕಳ ಪರಿಸ್ಥಿತಿಯನ್ನು ಕೂಡ ನಾವು ಹೇಳಿದಾಗ ನಾವು ಡೈರೆಕ್ಟ್ ನಮ್ಮ ಶಾಸಕರ ಜೊತೆ ಮಾತಾಡಕ್ ಅವಕಾಶ ಕೊಟ್ರು. ಅವ್ರು ಮಾತಾಡಿದಾಗ ಏನಂದ್ರೆ, ಸರಿ ನಾನು ನಿಮ್ಮ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಕೇಳಿದ್ರು. ಸರಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಮ್ಮ ಮಕ್ಕಳಿಗೆ ಫ್ರೀ ಸೀಟ್ ಸಿಕ್ಕಿತ್ತು. ಶಾಸಕರಿದಾರಲ್ವಾ, ಯಾಕೆ ಹೋಗ್ಬೇಕು, ಅವ್ರ ಮುಖಾಂತರ ಹೋಗೋಣ ದೊಡ್ಡವರು ಅಂತ ಕಾದಿದ್ದಕ್ಕೆ 2 ತಿಂಗಳಾಯ್ತು 3 ತಿಂಗಳಾಯ್ತು, ಆ ಟೈಮಿಂಗ್ಸ್ ಆಗೋಯ್ತು. ಮಕ್ಕಳಿಗೆ ಸಿಕ್ಕಿರ್ತಕ್ಕಂತ ಫ್ರೀ ಸೀಟ್ ಕೂಡ ಹೊರಟೋಯ್ತು. ಆ ಸಿಕ್ಕಿದ್ದಾಗ ಮತ್ತೆ ಏನ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ಬಂದಾಗ ಇವಾಗ ನಮ್ಗೆ ನಮ್ ತರ ನಮ್ಮ ಮಕ್ಳು ಆಗ್ಬಾರ್ದು ಅಂತೇಳಿ ಮತ್ತೆ ನಮ್ಮ ಕಡೆಯಿಂದ ನಾವು ಲೋನ್ ಮಾಡಿ
ಎಜುಕೇಶನ್ ಲೋನ್ ಮಾಡಿ ಮಕ್ಕಳನ್ನ ಎಜುಕೇಶನ್ ಮಾಡಿಸ್ತಾ ಇದ್ದೀರಿ. ಶಾಸಕರು ಹೇಳಿದ್ರು ಎಲ್ಲಾ ದಾಖಲೆನೂ ತಗೊಂಬನ್ನಿ ಅಂತ ಸ್ವಾಮಿಗಳಿಗೆ ಹೇಳಿದ್ರು. ಸ್ವಾಮಿಗಳು ನಮ್ಮರೇ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ. ಈ ತರ ಆದ್ರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯತ್ತು ಏನಾಗ್ಬೇಕು? ಮಕ್ಕಳ ಎಜುಕೇಶನ್ ಏನಾಗಬೇಕು? ಚೆನ್ನಾಗಿ ಓದಿ ರ್ಯಾಂಕ್ ಸ್ಟೂಡೆಂಟ್ ನೀವು ಮನೆ ಹತ್ರ ಪ್ರೈಸ್ ಮನಿ ಕಳ್ಸಿರೋ ಅಂತ ಮಕ್ಕಳನ್ನ ಈ ತರ ಹಿಂದುಳಿಸ್ಬಿಟ್ರೆ ನಮ್ ಬಡ ಕುಟುಂಬದವ್ರ ಮಕ್ಕಳು ನಮ್ ತರ ಅವ್ರು ಕೂಲಿ ಮಾಡ್ಬೇಕಾ? ಶಾಸಕರು ನಮ್ ಕೈಯಲ್ಲಿ ಸಿಕ್ಕಿದ್ದಾರೆ. ನಾವು ಅವ್ರ ಮನೆಗೆ ಹೋಗಿ ಒಂದ್ಸರಿ ಮಾತಾಡಿದಿರಿ, ಮತ್ತೆ ಪಂಚಾಯತಿಗೆ ಬಂದಾಗ ಮಾತಾಡಿದಿರಿ, ಪ್ಯಾಲೇಸಲ್ಲಿ ಮೀಟಿಂಗ್ ಮಾಡಿದಾಗ ಸುಮಾರು ಸತಿ ಶಾಸಕರುಗಳು ಕೂಡ ನಾವು ದಾಖಲೆಯನ್ನು ಎಲ್ಲಾನು ಅವ್ರಿಗೆ ಮುಟ್ತಿದ್ದೀರಿ. ಮೈಕ್ನಲ್ಲಿ ಏನಿದೆಯೋ, ಶ್ರೀರಾಮ್ಪುರ ಏನಿದೆಯೋ, ಮಕ್ಕಳ ಎಜುಕೇಶನ್ ಏನಿದೆಯೋ, ಮತ್ತೆ ಇದು ಸೇರ್ದಿನ ಏನಿದೆ ಎಲ್ಲಾ ದಾಖಲೆಯನ್ನು ನಾನ್ ಡೈರೆಕ್ಟ್ ಆಗಿ ಅವ್ರಿಗೆ ಕೊಟ್ಟಿದ್ದೀನಿ. ಕೊಟ್ಟಾಗ ಪ್ರತಿಯೊಂದು ಸ್ವಾಮಿ ಕೈ ಕೊಡ್ತಾರೆ. ನಿಮ್ಗೆ ಏನೇ ಕಷ್ಟ ಇದ್ರು ನಾನ್ ಬಂದು ನೋಡ್ತೀನಿ ಅಂತ ಒಂದು ಭರವಸೆ ಕೊಡ್ತಾರೆ ಹೊರತು ನಮ್ಗೆ ಈವರೆಗೂ ಯಾವುದು ಕ್ಲಿಯರ್ ಆಗ್ಲಿಲ್ಲ. ನಮ್ಗೆ ಶಾಸಕರು ಬಂದು ನಮ್ ಕಷ್ಟ ಏನಿದೆ ಅದನ್ನ ಕ್ಲಿಯರ್ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ನಮ್ಮ ಹೆಣ್ಮಕ್ಳ ಹೋರಾಟ ಇನ್ನ ಜಾಸ್ತಿ ಆಗುತ್ತೆ. ಆವಾಗ ನಾವ್ ಹೆಣ್ಮಕ್ಳು ಎಲ್ಲಿಗ್ ಬೇಕಾದ್ರೆ ಸಿದ್ಧವಾಗಿ ರೆಡಿ ಆಗೋದಕ್ಕೆ ಇಷ್ಟ ಬೀಳ್ತೀವಿ. ಚುನಾವಣೆ ಆ ಟೈಮಲ್ಲಿ ನಾನು ನಿಮ್ಮ ಮನೆ ಮಗ, ನನಗೆ ತಾಯಿ ತಂದೆ ಇಲ್ಲ, ನಾನ್ ನಿಮ್ಮ ಎಲ್ಲಾರ ಮಗ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಏನೇ ಕಷ್ಟ ಇರ್ಲಿ ನಾನು ನಿಮ್ ಮನೆಗೆ ಬಂದು ಸಿದ್ಧಕ್ಕೆ ಬಂದು ಕುತ್ಕೊಂಡು ನಿಮ್ಮ ಕಷ್ಟಗಳು ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದವರು ಇವತ್ತು ಇಷ್ಟು ವರ್ಷಗಳಾಗೈತೆ ಒಬ್ರು ಹಳ್ಳಿಗಳ ನಮ್ಮ ಪಂಚಾಯತಿಗಳಿಗೆ ನ್ಯಾಯವಾಗಿ ಎಂಟ್ರಿ ಕೊಟ್ಟಿಲ್ಲ. ನಾವ್ ಯಾವ ತರ ಹಣ್ಣ ಅನ್ಕೊಬೇಕು, ಯಾವ ತರ ಮಗ ಅನ್ಕೊಬೇಕು. ನೀವು ಎಲ್ಲೆಲ್ಲ ಆಗ್ತಾ ಇದ್ರೆ ನ್ಯೂಸ್ ಅಲ್ಲಿ, ಪೇಪರ್ ಅಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಅದು ಯಾವ ತರ ಯಾರಿಗೆ ಸಹಾಯ ಮಾಡ್ತಾ ಇದ್ರೆ ನಮಗ್ ಗೊತ್ತಿಲ್ಲ. ಇಷ್ಟೊಂದು ನಾವು ನಿಮ್ಮ ಹತ್ರ ಬಂದು ನಮ್ಮ ದಾಖಲೆಗಳನ್ನ ಕೊಟ್ಟು ನಮ್ ಕಷ್ಟ ಹೇಳ್ಕೊಂತ ಇದ್ದೀರಲ್ವಾ, ನಮ್ಗೇನೆ ನಿಮ್ಗೆ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಸಿಕ್ಕಿದೆ ಅನ್ನೋ ನಂಬಿಕೆ ಕೂಡ ನಮ್ಗಿಲ್ಲ. ಕಾಂಗ್ರೆಸ್ ಪಕ್ಷದ ಮಾಜಿ ತಾಲೂಕು ಮೈನಾರಿಟಿ ಘಟಕದ ಅಧ್ಯಕ್ಷ ಸಮೀವುಲ್ಲಾ ಮಾತನಾಡಿ, ಜನರ ಬೆಂಬಲದಿಂದ ಶಾಸಕ ಸ್ಥಾನಕ್ಕೇರಿದ ಪ್ರದೀಪ್ ಈಶ್ವರ್ ಇದೀಗ ಮತದಾರರನ್ನೇ ಮರೆತಿರುವುದು ನೋವಿನ ಸಂಗತಿ ಎಂದರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ವೈಯಕ್ತಿಕ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ ಎಂದು ಟೀಕಿಸಿದರು. ಮೈಲಪ್ಪನಹಳ್ಳಿಯಲ್ಲಿ 150ಕ್ಕೂ ಹೆಚ್ಚು ನಿವೇಶನ ರಹಿತ ಕುಟುಂಬಗಳು ಕಳೆದ 8 ತಿಂಗಳಿನಿಂದ ಸರ್ಕಾರಿ ಭೂಮಿಯಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ಜೀವನ ನಡೆಸುತ್ತಿವೆ. ಆದರೆ ಅವರ ಸಂಕಷ್ಟಗಳನ್ನು ತಿಳಿದುಕೊಳ್ಳಲು ಶಾಸಕರು ಅಥವಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಅರ್ಹ ಕುಟುಂಬಗಳಿಗೆ ನಿವೇಶನ ಮಂಜೂರು ಮಾಡುವ ಮೂಲಕ ಅವರ ಬದುಕಿಗೆ ನೆಲೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ಹೆಸರು ಸಮೀವುಲ್ಲಾ ಅಂತ, ಮೈನಾರಿಟಿ ತಾಲೂಕು ಅಧ್ಯಕ್ಷರು ಮಾಜಿ. ನಾವು ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಕೆಲಸ ಮಾಡಿ ಎಲ್ಲ ಪಕ್ಷ ಕಟ್ಟು ಎಲ್ಲ ಮಾಡ್ಕೊಂಡು ಬಂದ್ರಿ. ಎಲ್ಲ ಮಾಡ್ಕೊಂಡ್ ಬಂದು ಎಲ್ಲ ಸಂಘಟನೆ ಮಾಡಿ ಏನ ಅವ್ರ ಅದೃಷ್ಟ ಅವ್ರು ಬಂದ್ರು, ಏನ ಗೆದ್ರು, ಏನ ಜನರಿಂದ ವಿಶ್ವಾಸ ತಗೊಂಡ್ರು. ಈಗೆಲ್ಲ ಎಲ್ಲಾರು ಕಾಲಿಗೆ ಕೈಗೆ ಹಿಡಿದ್ರು, ಏನೋ ಮಾಡಿದ್ರು, ಏನ ಮನೆ ಮಗ ಆಗಿ ಏನ ಶಾಸಕರಾದ್ರು, ಏನ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಮಾಡ್ಲಿ. ಏನಂದ್ರೆ ಇಲ್ಲಿ ಮೈನಪ್ಪನಹಳ್ಳಿಯಲ್ಲಿ ಪಾಪ 150 ಮನೆಗಳ ಗುಡಿಸಲು ಹಾಕಿದ್ದಾರೆ. ಇಲ್ಲಿ ನಮ್ಮ ಏನ ಬಂದು ಇವ್ರಿಗೆ ಕಷ್ಟ ಸುಖ ನೋಡೋಣ ಅಂದಿರ ಕರೆಕ್ಟಾಗಿ 8 ತಿಂಗಳಾಗಿದೆ. ಪಾಪ ಎಲ್ಲ ಬಡವರೇ ಇರೋದು, ಕೂಲಿ ಕಾರ್ಮಿಕರೇ ಎಲ್ಲ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರೆ. ಒಂದೊಂದ್ ಮನೆಯಲ್ಲಿ 4-5 ಜನ ಮಕ್ಕಳಿದ್ದಾರೆ, ಎಲ್ಲ ಮದುವೆ ಸ್ಟೇಜ್ ಬಂದಿರೋರು ಇದ್ದಾರೆ. ಒಂದೇ ಮನೆಯಲ್ಲಿ ಸಂಸಾರ ಮಾಡಕ್ ಎಲ್ಲಾಗುತ್ತೆ. ಇವಾಗ ನಮ್ಮ ಮುದ್ದೇನಹಳ್ಳಿಯಲ್ಲಿ ಇವಾಗ ಹಾಸ್ಪಿಟ್ಲ್ ಆದಾಗಿಂದ ಒಂದ್ ಬಾಡಿಗೆ ಮನೆ ಬಂದು 8,000 12,000 ಇದೆ ಬಾಡಿಗೆ. ಪಾಪ ಬಡವರು ಕೂಲಿ ಕಾರ್ಮಿಕರು ಹೆಂಗೆ ಜೀವನ ಮಾಡಕ್ಕಾಗುತ್ತೆ? ಸಂಸಾರ ನಡೆಸೋದೇ ಕಷ್ಟ ಇದೆ. ನಾನು ಹೇಳೋದೇನಂದ್ರೆ ನಮ್ಮ ಶಾಸಕರಿಂದ ಇವ್ರಿಗೆ ಆದಷ್ಟು ಬೇಗ ಗುರುತಿಸಿ ಇವ್ರಿಗೆ ಅವ್ರಿಗೆ ಸೈಟ್, ಅವ್ರಿಗೆ ಜೀವನ ಮಾಡ್ಕೊಳಕ್ ಸೈಟ್ ಅನ್ನ ಮಾಡ್ಕೊಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಕೆಸಿ ರಾಜಕಾಂತ್ ಮಾತನಾಡಿ, ಇದೇ ಬೇಡಿಕೆಗಾಗಿ ಕಳೆದ ವರ್ಷ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗಿತ್ತು. ಆಗ ಅಧಿಕಾರಿಗಳು ಹಾಗೂ ಶಾಸಕರು ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಭೂಮಿ ಸಂಪೂರ್ಣ ಸರ್ಕಾರಿ ಸ್ವತ್ತಾಗಿರುವುದರಿಂದ ಅರ್ಹರಿಗೆ ನಿವೇಶನ ಹಂಚಿಕೆ ಮಾಡಲು ಯಾವುದೇ ಅಡ್ಡಿ ಇಲ್ಲ. ಆದರೂ ಸಮಸ್ಯೆ ಬಗೆಹರಿಸಲು ವಿಳಂಬ ಮಾಡುತ್ತಿರುವುದು ಅರ್ಥವಾಗುತ್ತಿಲ್ಲ ಎಂದು ಪ್ರಶ್ನಿಸಿದರು. ಸಮಸ್ಯೆ ಶೀಘ್ರವಾಗಿ ಪರಿಹರಿಸದಿದ್ದರೆ ಮತ್ತೆ ಹೋರಾಟದ ಹಾದಿ ಹಿಡಿಯುವುದು ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದ ಅವರು, ನಿವೇಶನ ರಹಿತ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಎಲ್ಲಾ ಜಾತಿಯ ಬಡವರು ಕೂಡ ಮನೆ ಇಲ್ದಿರ್ತಕ್ಕಂಥವ್ರು, ನಿವೇಶನ ಇಲ್ದಿರ್ತಕ್ಕಂಥ ಬಡವರೆಲ್ಲ ಕೂಡ ಸರ್ಕಾರಿ ಭೂಮಿಯಲ್ಲಿ ಗುಡಿಸಲು ಹಾಕೊಳ್ಳೋ ಮುಖಾಂತರ ಎಲ್ಲರೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಅದರ ಪೂರಕವಾಗಿ 1 ವರ್ಷದ ಹಿಂದೆನೆ AC ಕಚೇರಿ ಮುಂದೆ
11 ದಿನ ಕಾಲ ಅನಿರ್ದಿಷ್ಟ ಕಾಲ ಧರಣಿಯನ್ನ ಮಾಡೋ ಮುಖಾಂತರ ಈ ಜನ ಎಲ್ಲ ಕೂಡ ನಿವೇಶನ ರೈತರಿಗೆ ಮನೆ ಇಲ್ದಿರ್ತಕ್ಕಂಥವ್ರಿಗೆಲ್ಲ ಕೂಡ ಸೈಟ್ ಅನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಹೋರಾಟ ಮಾಡಿದ್ವಿ. ಅದಕ್ಕೆ ಸಂಬಂಧವಾಗಿ ಏನು ಭೂಮಿ ಇದೆ ಆ ಭೂಮಿ ವಿಚಾರದಲ್ಲಿ ಸಂಬಂಧಪಟ್ಟಂತ ತಹಸೀಲ್ದಾರ್ ಅವರು AC ಅವರು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟಿನ ಮತ್ತು ADLRಗೆಲ್ಲ ಕೂಡ ತಿಳಿಸಿ ಸರ್ವೆ ಕೂಡ ಮಾಡಿಸಿದ್ದಾರೆ. ಸುಮಾರು 4 ಎಕರೆ ಮೇಲೆ ಏನು ಗುರುಸಲಾಗಿರ್ತಕ್ಕಂಥ ಜಾಗ ಸರ್ಕಾರಿ ಜಾಗ ಕೊರಕಲು ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಕೂಡ ಗುರುತಿಸಿದ್ದಾರೆ. ಇದು ಯಾವುದೇ ರೀತಿಯಂತ ಖಾಸಗಿ ಜಮೀನಲ್ಲ, ಸರ್ಕಾರಕ್ಕೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಜಮೀನಿದು. ಅಂತ ಜಮೀನಲ್ಲಿ ಸರ್ಕಾರದ ಗಮನ ಸೆಳೀತಕ್ಕಂಥದ್ದು ಇವ್ರಿಗೆಲ್ಲ ಕೂಡ ಮನೆ ಇಲ್ದಿರ್ತಕ್ಕಂಥವ್ರಿಗೆ ಮನೆ ಕೊಡಬೇಕು, ನಿವೇಶನ ಇಲ್ದಿರ್ತಕ್ಕಂಥ ನಿವೇಶನ ಕೊಡಬೇಕು ಅಂತಕ್ಕಂಥ ಸಾಕಷ್ಟು ಜನ ಬಡವರು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಕಚೇರಿಗೂ ಕೂಡ ಅರ್ಜಿಗಳನ್ನ ಕೂಡ ಸಲ್ಲಿಸಿಕೊಂಡಿದ್ದಾರೆ. ಆ ಲೀಸ್ಟ್ ಅಲ್ಲೂ ಕೂಡ ಇಲ್ಲಿ ಗುಡಿಸಲಾಕಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದ್ದಾರೆ. ಆದ್ರೆ ದುರಂತ ಈ ತಾಲೂಕಿನ ತಹಸೀಲ್ದಾರ್ ಅವರು ಇಲ್ಲಿ ಗುಡಿಸಲಾಕಿರ್ತಕ್ಕಂಥ ಜನರ ಜೊತೆಲಿ ಚರ್ಚೆ ಮಾಡಿದೆ, ಬಂಡವಾಳಶಾಹಿಗಳ ಪರವಾಗಿ ನಿಂತ್ಕೊಂಡು ಏಕಾಏಕಿ JCPಗಳನ್ನು ಎತ್ಕೊಂಡು ಬಂದು ಧ್ವಂಸ ಮಾಡಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ಜನ ಎಲ್ಲರೂ ಕೂಡ ಖಂಡಿಸಬೇಕಾಗಿರ್ತಕ್ಕಂಥ ಸಂದರ್ಭ. ಅದ್ರ ಪೂರಕವಾಗಿನೇ ಮೊನ್ನೆ ತಾನೇ ಶಾಸಕರು ಮುದ್ದೇನಹಳ್ಳಿಗೆ CC ರಸ್ತೆ ಉದ್ಘಾಟನೆ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಬೆಳಗ್ಗೆ 6 ಗಂಟೆಗೆನೆ ಸುಮಾರು 300ರಿಂದ 400 ಜನ ಎಲ್ಲ ಮಹಿಳೆಯರು ಗಂಡಸರು ಎಲ್ಲ ಸೇರಿ ನಾವೆಲ್ಲ ಕೂಡ ಹೋಗಿ ಶಾಸಕರ ಗಮನಕ್ಕೆ ಈ ವಿಷಯಗಳೆಲ್ಲ ಮುಟ್ಟಿಸಿದ್ವಿ. ಇವತ್ತು ಶನಿವಾರ ನಾನು ಬೆಳಗ್ಗೆ 7:00ವರೆಗೆ ಆ ಸ್ಥಳಕ್ಕೆ ಬರ್ತೀನಿ, ಪರಿಶೀಲನೆ ಮಾಡ್ತೀನಿ, ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕೂಡ ಅಲ್ಲಿಗೆ ಕರೆಸ್ತೀನಿ ಅಂತಕ್ಕಂಥದ್ದು ಹೇಳಿದ್ದಂತ ಶಾಸಕರು ಬೆಳಗ್ಗೆ 6 ಗಂಟೆಯಿಂದ ಈಗ 10 ಗಂಟೆ ಆಗಿದೆ. ಬೆಳಗ್ಗೆ ಇಷ್ಟೊತ್ತುವರೆಗೂ ಕಾದಿದೀವಿ, ಶಾಸಕರು ಇನ್ನ ಬರ್ಲಿಲ್ಲ, ಬರ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ಇದೆ. ಆ ಒಂದು ದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಕಾಯ್ತಾ ಇದ್ದೀವಿ. ಯಾಕಂದ್ರೆ ಅವ್ರಿಗೆ ಸ್ಥಳ ಪರಿಶೀಲನೆ ಮಾಡಿದಾಗ ಸತ್ಯಾಂಶ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ಬಡವರಿಗೆ ಯಾವ ರೀತಿ ನ್ಯಾಯ ಕೊಡಬಹುದು ಅಂತಕ್ಕಂಥದ್ದು ಅವರು ಕೂಡ ಯೋಚನೆ ಮಾಡಿಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಚರ್ಚೆ ಮಾಡಿ ಒಂದು ಪರಿಹಾರವನ್ನ ಹುಡುಕ್ತಕ್ಕಂಥ ಒಂದು ಕೆಲಸ ಆಗ್ಲೇಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಅವರ ಮನವೊಲಿಸುವಂತ ಕೆಲಸನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.